ಹಾಯ್ ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 35ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವನಿಗೆ ಸಂದೇಶ ರವಾನಿಸಿದ ಮರುಕ್ಷಣವೇ ಅವಳ ಮುಂದೆ ಬಂದು ಹಾಜರಾಗಿದ್ದನು ವಿಕ್ರಮ್. ಕಾರ್ನ ಕಿಟಕಿ ಬದಿಯ ಗಾಜನ್ನು ತೆರೆದವನು ಅವಳನ್ನು ಕಂಡು ನಸುನಕ್ಕು ತುಂಬ ತಡ ಆಯಿತು ಅನಿಸುತ್ತೆ ಅಲ್ವಾ ಎಂದು ಕೇಳಿದನು. ಹಾಗೇನೂ ಇಲ್ಲ, ನಡೀರಿ ಹೊರಡೋಣ ಎಂದವಳೇ ಕಾರ್ ಹತ್ತಿ ಅವನ ಪಕ್ಕ ಕೂತಳು. ಅವಳ ಬಾಡಿದ ಮುಖವನ್ನು ಕಂಡು ನೀರಸ ಪ್ರತಿಕ್ರಿಯೆಯನ್ನು ಕೇಳಿಯೇ ಅವನಿಗೆ ಮಡದಿಯ ಮೇಲೆ ಅನುಮಾನ ಬಂದಿತ್ತು. ಏನೂ ಆಗಬಾರದು ಆಗಿದೆ ಎಂದು. ಸಮೃದ್ಧಿ, ಆರ್ ಯು ಓಕೆ ಎಂದು ಕಾರು ಓಡಿಸುತ್ತಲೇ ಅವಳತ್ತ ಮುಖ ಮಾಡಿ ಕೇಳಿದನು. ಯಾ ಆಮ್ ಓಕೆ ಎಂದವಳೇ ತಂಪಾಗಿ ಬೀಸುತ್ತಿದ್ದ ಗಾಳಿಯ ಕಡೆ ಮುಖ ಮಾಡಿದಳು. ಮುಂದೇನು ಮಾತನಾಡಲು ಹೋಗಲಿಲ್ಲ ವಿಕ್ರಮ್. ಗಾಡಿಯ ವೇಗವನ್ನು ಹೆಚ್ಚು ಮಾಡಿದನು. ಊಟ ಮಾಡುವ ಹೊತ್ತಿಗೂ ಕೂಡ ಮೌನವಾಗಿದ್ದಳು ಸಮೃದ್ಧಿ. ಆದರೆ ಅವಳ ಮೌನಕ್ಕೆ ಕಾರಣ ಏನೆಂದು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ ಅವನಿಗೆ. ಯಾವುದೋ ಯೋಚನೆಯಲ್ಲಿ ಮುಳುಗಿದವಳಂತೆ ಅನ್ನ ಕಲಸುತ್ತಲೇ ಕೂತಿದ್ದಳು ಸಮೃದ್ಧಿ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯೋಚನೆ ಮಾಡ್ತಾ ಇದ್ದೀಯಾ? ಕೋಳಿ ಮರಿ ಥರ ಅನ್ನನ ಕೆದಕ್ತಾ ಇದ್ದೀಯಲ್ಲ, ಊಟ ಮಾಡು ಎಂದು ಎಚ್ಚರಿಸಿದನು ವಿಕ್ರಮ್. ಯೋಚನಾ ಲಹರಿಯಿಂದ ಹೊರಬಂದು ತಕ್ಷಣ ಬೆಚ್ಚಿಬಿದ್ದಳು ಸಮೃದ್ಧಿ. ಯಾಕಮ್ಮ ಸಮೃದ್ಧಿ, ಏನಾಯಿತು? ಹುಷಾರಾಗಿ ಇದೆಯಾ ತಾನೆ ಎಂದು ಆಸ್ಥೆಯಿಂದ ಕೇಳಿದರು ಪುಷ್ಪ. ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಮನೆಗೆ ಬಂದಾಗಿನಿಂದ ಒಂಥರ ಇದ್ದೀಯಾ, ಮುಖ ತುಂಬ ಬಾಡಿ ಹೋಗಿದೆ, ಮೈಗೆ ಹುಷಾರಿಲ್ವಾ ಎಂದು ಕಾಳಜಿಯಿಂದ ಕೇಳಿದರು ಅನ್ನಪೂರ್ಣ. ಅವರೆಲ್ಲರ ಪ್ರಶ್ನೆ ಸುರಿಮಳೆಗೆ ಏನೂ ಉತ್ತರಿಸಬೇಕೆಂದು ತೋಚದೆ ತಬ್ಬಿಬ್ಬಾದಳು ಸಮೃದ್ಧಿ. ಆದರೆ ಶಾಲೆಯಲ್ಲಿ ನಡೆದ ಘಟನೆಯನ್ನು ಅವರೆಲ್ಲರ ಮುಂದೆ ಹೇಳುವ ಹಾಗೂ ಇಲ್ಲವಲ್ಲ. ಹಾಗೇನಿಲ್ಲ, ನಾನು ಹುಷಾರಾಗಿ ಇದ್ದೀನಿ, ಏನೋ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ನೀವೆಲ್ಲ ಯಾಕೆ ಊಟ ಮಾಡೋದನ್ನು ನಿಲ್ಲಿಸಿದ್ರಿ? ಊಟ ಮಾಡಿ ಎಂದವಳು ಮೊದಲಿನಂತೆ ಇರಲು ಪ್ರಯತ್ನಿಸಿದಳು. ಆದರೆ ಅವಳ ಮನಸ್ಥಿತಿ ಸರಿಯಿಲ್ಲ ಎಂಬುದನ್ನು ಅದಾಗಲೇ ಅರಿತಿದ್ದ ವಿಕ್ರಮ್ ಅವಳನ್ನು ಊಟ ಮಾಡುತ್ತಲೇ ಗಮನಿಸುತ್ತಿದ್ದನು. ಬಹಳ ಕಷ್ಟಪಟ್ಟು ತುತ್ತು ತಿನ್ನುತ್ತಿದ್ದಳು ಸಮೃದ್ಧಿ. ಏನಕ್ಕೆ ನೀವು ಮೊದಲೇ ಹೀಗಿದ್ದೀರಾ? ಈಗ ಊಟನೂ ಒಳ್ಳೆ ಬೆಕ್ಕಿನ ಥರ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀರಾ. ಹೀಗೆ ಆದರೆ ಸ್ಕೂಲ್ನಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ತುಂಬ ಕಷ್ಟ ಆಗಬಹುದು. ನೀವು ಅವರನ್ನು ಕಂಟ್ರೋಲ್ ಮಾಡೋ ಬದಲು ಅವರೇ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಅಷ್ಟೇ ಎಂದು ನಗುತ್ತಾ ಹೇಳಿದನು ವಿಕ್ರಾಂತ್. ಸಮಷ್ಟಿ ಮಾತ್ರ ಒಳಗೊಳಗೆ ಕುದಿಯುತ್ತಿದ್ದಳು. ಹಲೋ, ಅಷ್ಟೊಂದು ಕಿಂಡಲ್ ಮಾಡಬೇಡ ನನ್ನ ಹೆಂಡ್ತಿನ. ರಿಮೆಂಬರ್, ಅವಳು ಈ ವಿಕ್ರಮ್ ದೇವಸ್ಯನ ಹೆಂಡ್ತಿ ಅನ್ನೋದನ್ನು ಮರಿಬೇಡ ಎಂದು ನಗುತ್ತಲೇ ಹೇಳಿದವನ ಮಾತಿಗೆ ಅದೆಷ್ಟೋ ತೂಕವಿತ್ತು. ಗಂಡನ ಮಾತು ಕೇಳಿ ಸಮೃದ್ಧಿಯ ಮುಖದ ಮೇಲೆ ತಿಳಿನಗು ಮೂಡಿತ್ತು. ಮನೆಯವರೆಲ್ಲರ ಮನಸ್ಸು ಕೂಡ ತಿಳಿಯಾಗಿತ್ತು. ಎಂದಿನಂತೆ ತೊಡೆಯ ಮೇಲೆ ಲ್ಯಾಪ್ಟಾಪ್ ಇಟ್ಟುಕೊಂಡು ತನ್ನದೇ ಕೆಲಸದಲ್ಲಿ ನಿರತನಾಗಿದ್ದನು ವಿಕ್ರಾಂತ್. ಅವನು ತನಗಿಂತ ಹೆಚ್ಚಾಗಿ ಕೆಲಸದತ್ತಲೇ ಗಮನ ಕೊಡುತ್ತಾನೆ ಎನ್ನುವುದು ಸಮಷ್ಟಿಯ ಧೋರಣೆ. ಇನ್ನೇನು ಕಾಲೇಜ್ ಮುಗಿತಾ ಬಂತಲ್ಲ, ಮುಂದೇನು ಮಾಡಬೇಕಂತ ಇದ್ದೀಯಾ ಎಂದು ಲ್ಯಾಪ್ಟಾಪ್ನ ಮೇಲೆ ದೃಷ್ಟಿ ಇರಿಸುತ್ತಲೇ ಕೇಳಿದನು ವಿಕ್ರಾಂತ್. ಇನ್ನೇನು ಮಾಡೋದು, ಸಾಲು ಸಾಲಾಗಿ ಮಕ್ಕಳನ್ನು ಹೆರೋದು, ಅದೇ ಅಲ್ವಾ ನನ್ನ ಪಾಲಿಗೆ ಉಳಿದಿರೋ ದೊಡ್ಡ ಕೆಲಸ ಎಂದಳು ಎತ್ತಲು ನೋಡುತ್ತಾ ಸಮಷ್ಟಿ. ಆದರೆ ಅವಳ ಮಾತಿನಲ್ಲಿದ್ದ ಅಸಮಾಧಾನವನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದನು ವಿಕ್ಕಿ. ಸಮ್ಮು, ಯಾಕೆ ಹಾಗೆ ಮಾತಾಡ್ತೀಯ? ಮದುವೆ ಆಗಿ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಮಕ್ಕಳನ್ನೇ ಹೆರ್ತಾ ಇರಬೇಕು ಅನ್ನೋ ನಿಯಮನ ಯಾರು ಎಲ್ಲೂ ಮಾಡಿಲ್ಲ. ಅದು ನಾವುಗಳೇ ಮಾಡಿಕೊಂಡಿರೋದು. ಇಷ್ಟಕ್ಕೂ ನೀನೇನು ಮಕ್ಕಳನ್ನು ಹೆರೋ ಯಂತ್ರನ ಎಂದು ಗಂಭೀರವಾಗಿ ಅವಳತ್ರ ದೃಷ್ಟಿ ನೆಟ್ಟು ಕೇಳಿದವನು. ನೋಡು, ನಿನಗೆ ಇನ್ನೂ ಕೂಡ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇಲ್ಲ, ಓದು ಸಾಕು, ಏನಾದರೂ ಜಾಬ್ ಮಾಡ್ತೀನಿ ಅಂತ ಇದ್ದರೆ ಅದಕ್ಕೂ ನನ್ನ ಸಪೋರ್ಟ್ ಇದೆ ಎಂದನು ವಿಕ್ರಾಂತ್. ಸಪೋರ್ಟ್ ಎಂದು ನಿರ್ಲಿಪ್ತ ನಗು ನಕ್ಕವಳು. ಟೈಮ್ ಮಾಡಿಕೊಂಡು ನಿನ್ನ ಹೆಂಡತಿ ಹತ್ರ ಮಾತಾಡೋಕ್ಕೂ ನಿನಗೆ ಟೈಮ್ ಇಲ್ಲ, ಅಂಥದ್ರಲ್ಲಿ ನೀನು ನನಗೆ ಸಪೋರ್ಟ್ ಮಾಡ್ತೀಯಾ? ನೀನು ತುಂಬ ಬದಲಾಗಿದ್ದೀಯ ವಿಕ್ಕಿ, ಮುಂಚಿನ ಥರ ಇಲ್ಲ ನೀನು. ಮದುವೆ ಆಗೋದಕ್ಕಿಂತ ಮುಂಚೆ ಹೇಗಿದ್ವಿ ನಾವು? ಕಾಲೇಜ್ ಡೇಸ್ನಲ್ಲಿ ನೀನು ನನ್ನನ್ನು ಮಾಲ್, ಥಿಯೇಟರ್, ರೆಸ್ಟೋರೆಂಟ್ ಅಂತ ಸುತ್ತಾಡಿಸದ ದಿನವೇ ಇಲ್ಲ. ಆದರೆ ಈಗ ನಿನ್ನಲ್ಲಿ ಅವತ್ತು ಉಕ್ಕಿ ಹರಿತಾ ಇದ್ದ ಪ್ರೀತಿ ಎಲ್ಲಿಗೋಯ್ತು? ಓಹೋ, ಇನ್ನೇನು ಸ್ವಲ್ಪ ದಿನದಲ್ಲೇ ಒಂದು ಮಗು ಬರ್ತಾ ಇದೆಯಲ್ಲ,
ಸೊ ನಾನು ನಿನಗೆ ಬೋರ್ ಆಗಿಬಿಟ್ಟೆ ಅನಿಸುತ್ತೆ ಅಲ್ವಾ ಎಂದವಳ ಮಾತಿನಲ್ಲಿ ಅದೆಷ್ಟು ನೋವು ಮಡುಗಟ್ಟಿತ್ತು. ಅವಳ ಮಾತು ಕೇಳಿ ಅವನಿಗೂ ಸತ್ಯವೆನಿಸಿತ್ತು. ಅವಳು ಹೇಳಿದರಲ್ಲಿ ಏನು ತಪ್ಪಿತ್ತು? ಸರಿಯಾಗಿ ಹೇಳಿದ್ದಾಳಲ್ಲವೇ? ಗಂಡ ಕೊಡುವ ಪ್ರೀತಿಯಲ್ಲಿ ಸೂಜಿ ಮೊನೆಯಷ್ಟು ವ್ಯತ್ಯಾಸ ಆದರೂ ಸಾಗರದಷ್ಟು ನೋವಾಗುತ್ತದೆ. ಅದರಲ್ಲೂ ಈಗ ಅವಳು ಗರ್ಭಿಣಿ. ತೊಡೆಯ ಮೇಲೆ ಇದ್ದ ಲ್ಯಾಪ್ಟಾಪ್ನ ಪಕ್ಕಕ್ಕೆ ಸರಿಸಿದವನು ಅವಳ ಬಳಿ ಬಂದು ಕೂತನು. ತಕ್ಷಣ ಎದ್ದವಳು ಕಿಟಕಿಯ ಬಳಿ ಬಂದು ಕೈಕಟ್ಟಿ ಅವನಿಗೆ ಬೆನ್ನು ಮಾಡಿ ನಿಂತರೆ ವಿಕ್ರಾಂತನ ಎದೆಗೆ ಇರಿದ ಹಾಗಾಗಿತ್ತು. ಛೇ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕೆಲಸದ ನಡುವೆ ಅವಳ ಕಡೆ ಗಮನ ಕೊಡೋದನ್ನೇ ಮರ್ತು ಬಿಟ್ಟೆ. ಪಾಪ ಅದೆಷ್ಟು ನೊಂದಿದ್ದಾಳೋ ಏನೋ. ಅದೂ ಅಲ್ಲದೆ ಅವಳ ಹೊಟ್ಟೆಯಲ್ಲಿ ನನ್ನ ಪಾಪು ಬೇರೆ ಇದೆ. ಇಂಥ ಸಮಯದಲ್ಲಿ ನನ್ನ ಪ್ರೀತಿಯ ಅವಶ್ಯಕತೆ ಅವಳಿಗೆ ಹೆಚ್ಚಾಗೇ ಇತ್ತು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡವನು ಹಣೆಯನ್ನು ತೀಡಿ ನಿಡುದಾದ ನಿಟ್ಟುಸಿರುವೊಂದನ್ನು ಹೊರದಬ್ಬಿ ಕಿಟಕಿಯ ಬಳಿ ಬಂದು ಅವಳ ನಡುವಿನ ಸುತ್ತ ಮೃದುವಾಗಿ ಬೆಳೆಸಿದವನು ಅವಳ ಕೊರಳ ಉಣಪಿನಲ್ಲಿ ಮುಖ ಹುದುಗಿಸಿ, ಐ ಆಮ್ ಸಾರಿ ಸಮ್ಮು, ವರ್ಕ್ ಪ್ರೆಷರ್ನಿಂದ ನಿನ್ನ ಕಡೆ ಸರಿಯಾಗಿ ಗಮನ ಕೊಡೋದಕ್ಕೇ ಆಗಲಿಲ್ಲ. ಇಟ್ಸ್ ಮೈ ಮಿಸ್ಟೇಕ್, ಸಾರಿ ಫಾರ್ ದ್ಯಾಟ್ ಎಂದನು ಪಶ್ಚಾತ್ತಾಪದಿಂದ. ಗಂಡನ ಇಷ್ಟು ಪ್ರೀತಿಯ ಮಾತುಗಳು ಸಾಕಾಗಿತ್ತು. ಅವಳ ಕೋಪ ಮಂಜಿನಂತೆ ಕರಗಲು. ಅದೆಷ್ಟೋ ದಿನಗಳ ಬಳಿಕ ಹಿಂದಿನ ವಿಕ್ರಾಂತ್ನ ಅವಳು ಕಂಡಿದ್ದಳು. ತುಟಿಯಂಚಿನಲ್ಲಿ ಸಣ್ಣ ನಗುವೊಂದು ಮೂಡಿತ್ತು. ಹೀಗೆ ಯಾರಾದರೂ ಸಾರಿ ಕೇಳ್ತಾರಾ? ಬರೀ ಸಾರಿ ಅಂತ ಕೇಳಿಬಿಟ್ರೆ ಸರಿ ಹೋಗುತ್ತಾ ಎಂದು ಮುನಿಸಿಕೊಳ್ಳುತ್ತಲೇ ಕೇಳಿದವಳನ್ನು ತಿರುಗಿಸಿ ತನ್ನತ್ತ ಸೆಳೆದುಕೊಂಡವನು, ನೀನು ಹೇಳಿದ್ದು ಕರೆಕ್ಟೇ. ಬರೀ ಬಾಯಿ ಮಾತಲ್ಲಿ ಸಾರಿ ಹೇಳಿದರೆ ಅದು ಸರಿ ಹೋಗಲ್ಲ. ಸೊ ನಾಳೆ ನಾನು ನೀನು ಔಟಿಂಗ್ಗೆ ಹೋಗ್ತಾ ಇದ್ದೀವಿ. ನಾನು ಕೂಡ ಆಫೀಸ್ಗೆ ಲೀವ್ ಹಾಕ್ತಾ ಇದ್ದೀನಿ. ಎಲ್ಲ ನಿನಗೋಸ್ಕರ. ಈಗ ಹ್ಯಾಪಿನಾ ಎಂದು ಕೇಳಿದವನ ಎದೆಗೆ ನಕ್ಕು ಖುಷಿಯಿಂದ ಒಡಗಿದಳು ಸಮಷ್ಟಿ. ಮಡದಿ ಎಂದಿನಂತೆ ಲವಲವಿಕೆಯಿಂದ ಇಲ್ಲದೇ ಇರುವುದನ್ನು ಅದಾಗಲೇ ಗಮನಿಸಿದ್ದನು ವಿಕ್ರಮ್. ಈಗಲೂ ಪುಸ್ತಕ ಓದಲು ಕುಳಿತುಕೊಂಡವಳು ಅದೇನು ಯೋಚಿಸುತ್ತಾ ಚಿಂತಾಮಗ್ನಳಾಗಿ ಕೂತಿದ್ದಾಳೆ ಸಮೃದ್ಧಿ. ಇನ್ನೂ ಅವನ ಕೈಯಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಮಲಗಿದ್ದವನು ಎದ್ದು ಅವಳ ಮುಂದೆ ಕುರ್ಚಿ ಎಳೆದು ಕೂತು ಅವಳ ಕೈಯಲ್ಲಿದ್ದ ಪುಸ್ತಕವನ್ನು ಕಸಿದುಕೊಂಡನು. ತಕ್ಷಣ ಬೆಚ್ಚಿಬಿದ್ದ ಹುಡುಗಿ ವಾಸ್ತವಕ್ಕೆ ಮರಳಿ, ವಿಕ್ರಮ್, ನೀವಿನ್ನು ಮಲಗಿಲ್ವಾ? ಯಾಕೆ ನಿದ್ದೆ ಬರಲಿಲ್ವಾ ಎಂದು ಗಾಬರಿಯಿಂದ ಕೇಳಿದಳು. ನೀನು ಹೀಗಿದ್ದರೆ ನನಗೆ ಹೇಗೆ ನಿದ್ದೆ ಬರುತ್ತೆ ಹೇಳು ಎಂದವನು. ನಾನು ಸ್ಕೂಲ್ ಹತ್ರ ನಿನ್ನನ್ನು ಪಿಕ್ ಮಾಡೋಕ್ಕೆ ಬಂದಾಗಿಂದ ಗಮನಿಸ್ತಾನೆ ಇದ್ದೀನಿ. ಯಾಕೋ ಒಂಥರ ಇದ್ದೀಯಾ. ಊಟ ಮಾಡುವಾಗನೂ ಅಷ್ಟೇ. ಯಾಕೆ? ಅಂಥದ್ದೇನಾಯಿತು ನಿನಗೆ ಎಂದು ಕೇಳಿದವನ ನೋಟಕ್ಕೆ, ಮಾತಿನ ಧಾಟಿಗೆ ಒಂದು ಕ್ಷಣ ತಬ್ಬಿಬ್ಬಾದಳು ಸಮೃದ್ಧಿ. ಇಲ್ಲ ವಿಕ್ರಮ್, ನೀವು ಅಂದ್ಕೊಂಡ ಹಾಗೇನೂ ಇಲ್ಲ. ಅದು ಸ್ವಲ್ಪ ತಲೆನೋವಾಗ್ತಿತ್ತು, ಅದಕ್ಕೆ ಡಲ್ಲಾಗಿದ್ದೀನಿ ಅಷ್ಟೇ ಎಂದು ಮಾತು ಮಾಡಿಸಲು ಪ್ರಯತ್ನಿಸಿದಳು. ಹೌದಾ? ಇಟ್ಸ್ ಓಕೆ. ಹಾಗಾದರೆ ಇನ್ನು ನಾನೇನು ಕೇಳೋದಿಲ್ಲ. ಗಂಡಾಗಿ ಕೇಳೋ ರೈಟ್ಸ್ ಕೂಡ ಇಲ್ಲ ಅಂತ ಇವತ್ತು ಗೊತ್ತಾಯಿತು ಎಂದವನು ಎದ್ದರೆ ಕಸಿವಿಸಿಕೊಂಡಳು ಹುಡುಗಿ. ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತಲ್ಲ. ಆದರೆ ಒಂದಂತೂ ಸತ್ಯ ಸಮೃದ್ಧಿ, ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ಅಂತ ಪ್ರೂವ್ ಆಯಿತು. ನನಗೊತ್ತು ವಿಷಯ ಬೇರೆಯೇ ಇದೆ ಅಂತ, ಆದರೆ ನೀನು ಹೇಳ್ತಾ ಇಲ್ಲ ಅಷ್ಟೇ. ಇಟ್ಸ್ ಓಕೆ, ಹೇಳಬೇಡ. ಆದರೆ ಪ್ಲೀಸ್ ಈ ಥರ ಡಲ್ಲಾಗಿರಬೇಡ, ನನಗೆ ಕಷ್ಟ ಆಗುತ್ತೆ ಎಂದು ಹೇಳಿ ಮಲಗಲು ಹೊರಟವನ ಕೈ ಹಿಡಿದೆಳೆದು ತನ್ನತ್ತ ಕುಳ್ಳಿರಿಸಿದವಳು ಸ್ಕೂಲ್ನಲ್ಲಿ ನಡೆದ ಎಲ್ಲ ಘಟನೆಯನ್ನು ಕೂಡ ಗಂಡನಿಗೆ ವಿವರಿಸಿದಳು. ಆ ವಿಷಯ ಕೇಳಿ ವಿಕ್ರಮ್ಗೂ ಅತೀವ ಸಿಟ್ಟು ಬಂದಿತ್ತು. ಆ ರಾಸ್ಕಲ್ನ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬೇಕಿತ್ತು. ಇಂಥವರಿಗೆ ಸ್ಕೂಲ್ ಮಕ್ಕಳು ಅಂತ ಇಲ್ಲ, ಕಾಲೇಜ್ ಹುಡುಗಿರು ಅಂತ ಇಲ್ಲ, ಬಾಸ್ಟರ್ಸ್ಗಳು. ನನಗೆ ಬರ್ತಾ ಇರೋ ಕೋಪಕ್ಕೆ ಅವನೇನಾದರೂ ನನ್ನ ಕಣ್ಮುಂದೆ ಇದ್ದರೆ ಕೊಂದು ಹಾಕಿ ಬಿಡೋಣ ಅನ್ನಿಸ್ತಿದೆ ಎಂದವನ ನರನಾಡಿಗಳು ಸೆಟೆದುಕೊಂಡವು. ಹೌದು ವಿಕ್ರಮ್, ನನಗೂ ಅವನನ್ನು ನೋಡಿದಾಗ ಅವನನ್ನು ಸಿಗಿದು ಹಾಕಿ ಬಿಡಬೇಕು ಅನ್ನುವಷ್ಟು ಕೋಪ ಬಂದಿತ್ತು. ಅದಕ್ಕೆ ಪಬ್ಲಿಕ್ನಲ್ಲಿ ಅವನ ಮಾನ ಮರ್ಯಾದೆನ ಕಳೆದದ್ದು. ಇನ್ಯಾವತ್ತೂ ಅವನು ಯಾವ ಹುಡುಗಿರ ಜೊತೆನೂ ಕೆಟ್ಟದಾಗಿ ನಡ್ಕೋಬಾರ್ದು. ಆ ರೀತಿಯಾದ ಕೆಟ್ಟ ಭಾವನೆ ಯೋಚನೆ ಅವನ ತಲೆಗೆ ಸುಳಿಬಾರ್ದು. ಹಾಗೇನಾದರೂ ಅವನ ಯೋಚನೆ ತಲೆಗೆ ಸುಳಿದ್ರೆ ನಾನು ಕೊಟ್ಟಿರೋ ಏಟು, ಕಲಿಸಿರೋ ಪಾಠ ಎಲ್ಲನೂ ಕಣ್ಣ ಮುಂದೆ ಬರಬೇಕು. ಯಾವ ಹೆಣ್ಮಕ್ಳನ್ನು ಕೂಡ ಕಣ್ಣೆತ್ತಿ ನೋಡೋಕೆ ಧೈರ್ಯನೂ ಬರಬಾರ್ದು. ಹಾಗೆ ಮುಟ್ಟಿ ನೋಡ್ಕೊಳ್ಳೋ ಥರ ಕೊಟ್ಟಿದ್ದೀನಿ ಎಂದು ಹಲ್ಲು ಕಚ್ಚಿ ನುಡಿದವಳು. ಇಂಥ ಹುಡುಗರನ್ನು ನೋಡಿದಾಗ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಯೂತ್ಸ್ಗಳ ಈ ಕೆಟ್ಟ ಮನಸ್ಥಿತಿ ಅವರನ್ನು ಮುಂದೊಂದು ದಿನ ಅದ್ಯಾವ ಪರಿಸ್ಥಿತಿಗೆ ತಂದು ನಿಲ್ಲಿಸುತ್ತೋ ಎಂದು ವಿಷಾದವಾಗಿ ಹೇಳಿದಳು. ಅವರವರ ಕರ್ಮ ಅವರವರೇ ಅನುಭವಿಸ್ತಾರೆ, ನೀನ್ಯಾಕೆ ಟೆನ್ಷನ್ ಮಾಡ್ಕೋತೀಯ, ಕೂಲಾಗಿರು ಎಂದು ಅವಳಿಗೆ ಧೈರ್ಯ ತುಂಬಿದವನು.
ನೀವು ಬರೀ ಸಮಾಜದ ಯುವಜನರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ಬಡ ಪ್ರಾಣಿ ಬಗ್ಗೆ ಯೋಚನೆ ಮಾಡೋರು ಯಾರು ಮಿಸ್? ಸ್ವಲ್ಪ ನಮ್ಮ ಕಡೆಗೂ ದಯ ತೋರಿಸಿ ಎಂದನು ತುಂಟ ನಗುತ್ತಾ ಬೇಡಿಕೊಳ್ಳುವ ಧ್ವನಿಯಲ್ಲಿ. ಸದಾ ಗಂಭೀರವಾಗಿರುವವನು ತುಂಟನಂತೆ ನಕ್ಕು ಮಾತನಾಡುವಾಗ ಅಪ್ಪಿ ಮುದ್ದು ಮಾಡುವ ಅನಿಸಿಬಿಡುತ್ತದೆ ಅವಳಿಗೆ. ಗಂಡನ ಮಾತು ಕೇಳಿ ತುಸು ನಿರಾಳಾಗಿದ್ದಳು ಸಮೃದ್ಧಿ. ಆದರೂ ಅವನನ್ನು ಕಾಡಿಸುವ ಮನಸ್ಸಾಗಿತ್ತು ಅವಳಿಗೆ. ಟೀಚರ್ ಏನು ಹೇಳ್ತಾರೋ ಅದನ್ನು ಮಾತ್ರ ಮಕ್ಕಳು ಕೇಳಬೇಕು, ಶ್ರದ್ಧೆಯಿಂದ ಪಾಲನೆ ಮಾಡಬೇಕು. ಯಾಕಂದರೆ ನೀವು ನನ್ನ ವಿಧೇಯ ವಿದ್ಯಾರ್ಥಿ ಅಲ್ವಾ ಎಂದವಳು ಎದ್ದು ಅಲ್ಲಿಂದ ಹೋಗುವಂತೆ ನಟಿಸಿದರೆ, ಅಂದರೆ ಏನು ಮಿಸ್ ನಿಮ್ಮ ಮಾತಿನ ಅರ್ಥ ಎಂದು ಗಂಭೀರನಂತೆ ನಟಿಸುತ್ತಾ ಅವನು ತಾನೇನು ಕಮ್ಮಿಲ್ಲ ಎಂಬಂತೆ ಕೇಳಿದನು. ನೀವು ಏನಂತ ಅರ್ಥ ಮಾಡಿಕೊಂಡಿದ್ದೀರೋ ಅದೇ ಅರ್ಥ ಎಂದು ನಕ್ಕು ಹೇಳಿ ಕಣ್ಣು ಮಿಟುಕಿಸಿ ಓಡಲು ನೋಡಿದವಳು ಆಯ ತಪ್ಪಿ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟರೆ ಅವಳ ಮೇಲೆ ತಾನೂ ಬಾಗಿದವನು ಅವಳನ್ನು ಮಿಸುಕಾಡದಂತೆ ಕೈಗಳಿಂದ ಗಟ್ಟಿಯಾಗಿ ಬಂಧಿಸಿದವನ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು. ಸಾರಿ ಮ್ಯಾಮ್, ಇವತ್ತು ಮಾತ್ರ ನೀವು ಹೇಳಿದ ಹಾಗೆ ಕೇಳೋಕೆ ಆಗಲ್ಲ. ಇದಕ್ಕೆ ನೀವೇನು ಪನಿಷ್ಮೆಂಟ್ ಕೊಟ್ಟರೂ ಅದನ್ನು ನಾನು ಸ್ವೀಕರಿಸ್ತೀನಿ ಎಂದವನು ಉದ್ವೇಗದಿಂದ ಅವಳ ಮುಖದ ತುಂಬೆಲ್ಲ ಮುತ್ತಿನ ಮುದ್ರೆ ಒತ್ತಿದರೆ ನಾಚಿಕೆಯಿಂದ ಅವಳ ಮುಖ ರಂಗೇರಿತ್ತು. ಅವನು ತನ್ನನ್ನು ಆವರಿಸುತ್ತಾ ಹೋದಂತೆ ಅವನನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡಳು ಸಮೃದ್ಧಿ. ಚಂದಿರ ಕೂಡ ಅವರ ಶೃಂಗಾರ ರಸಕ್ಕೆ ನಾಚಿ ತಲೆಬಾಗಿದನು. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಮರುದಿನ ಎದ್ದು ಫೋನ್ ಕೈಗೆತ್ತಿಕೊಂಡವಳ ಎದೆ ಧಸಕ್ಕೆಂದಿತ್ತು. ಇದರ ಸಣ್ಣ ಅರಿವು ಕೂಡ ಅವಳ ತಲೆಯಲ್ಲಿ ಇರಲಿಲ್ಲ. ಅವಳು ಕನಸಲ್ಲೂ ಊಹಿಸದ